ಈ ಕ್ರ್ಯಾಶ್ ಕೋರ್ಸ್ ಅಂದರೆ ಏನು ಸರ್? ಈ ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಶಾರ್ಟ್ ಟರ್ಮ್ ಕೋರ್ಸ್ ಮೇಡಮ್. ಇದು ಈ ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ಈ ಒಂದು ಕೋರ್ಸಸ್ನ ಕೊಡ್ತೀವಿ. ಮತ್ತು ಸೆಕೆಂಡ್ PUC ಸೈನ್ಸ್ನ ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮೇಡಮ್. ಓಕೆ, ಈ ಕ್ರ್ಯಾಶ್ ಕೋರ್ಸ್ ಎಷ್ಟು ದಿನದ ಡ್ಯೂರೇಷನ್ ಇರುತ್ತೆ ಸರ್? ಕ್ರ್ಯಾಶ್ ಕೋರ್ಸು ನೀಟ್ ಅವ್ರಿಗೆ 45 ಡೇಸ್ ಇರುತ್ತೆ ಮತ್ತು CET ಅವ್ರಿಗೆ 30 ಡೇಸ್ ಇರುತ್ತೆ ಮೇಡಮ್. ಬೇರೆ ಕೋಚಿಂಗ್ ಸೆಂಟರ್ಗಳಿಗೆ ಏನು ಡಿಫ್ರೆನ್ಸ್ ಇದೆ ಸರ್? ನಮ್ಮ ಎಕ್ಸೆಲ್ ಅಕಾಡೆಮಿ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಇದೆ ಮೇಡಮ್. ಈ 15 ವರ್ಷದಲ್ಲಿ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸಿ ನಾವು ಸಾವಿರಾರು ಮೆಡಿಕಲ್ ಸೀಟ್ನ ನಾವು ಕೊಟ್ಟಿದ್ದೀವಿ, ಸಾವಿರಾರು ಇಂಜಿನಿಯರಿಂಗ್ ಸೀಟ್ನ ಕೊಡ್ತಾ ಬರ್ತಾ ಇದ್ದೀವಿ. ಇನ್ನು ಸರ್, ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸಲ್ಲಿ ಮೆರಿಟ್ ಸ್ಟೂಡೆಂಟ್ಸ್ಗಳಿಗೆ ಏನಾದರೂ ಸ್ಕಾಲರ್ಶಿಪ್ ಆಗಿರ್ಬೋದು ಅಥವಾ ಫೀಸ್ ಕನ್ಸೆಷನ್ ಏನಾದರೂ ಇದೆಯಾ? ಖಂಡಿತ ಇರುತ್ತೆ ಮೇಡಮ್. ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸಲ್ಲಿ ರಿಯಾಯಿತಿನೂ ಕೊಡ್ತೀವಿ, ಮತ್ತು ಜೊತೆಗೆ ಸಿಂಗಲ್ ಪೇರೆಂಟ್ಸು ಮತ್ತು ಯೂನಿಫಾರ್ಮ್ ಸರ್ವಿಸ್ ಮಕ್ಕಳಿಗೆ ನಾವು ಫೀಸಸಲ್ಲಿ ರಿಯಾಯಿತಿ ಕೊಡ್ತಾ ಬರ್ತಾ ಇದ್ದೀವಿ ಮೇಡಮ್. ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ಬೃಂದಾ. ಎಜುಕೇಷನ್, ಕೆರಿಯರ್ ಹಾಗೆ ಸ್ಟೂಡೆಂಟ್ಸ್ನ ಸಕ್ಸಸ್ ಜರ್ನಿ ಬಗ್ಗೆ ಮಾತಾಡುವಂಥ ಅದ್ಭುತ ಪ್ಲಾಟ್ಫಾರ್ಮ್ ಇದು. ಈಗಿನ ಕಾಲದ ಸ್ಟೂಡೆಂಟ್ಸ್ಗೆ ದೊಡ್ಡವನಾದ ತಕ್ಷಣ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಸಾಕಷ್ಟು ಕನಸುಗಳನ್ನ ಹೊತ್ತು ಬಂದಿರ್ತಾರೆ. ಆದರೆ ಒಂದು ದೊಡ್ಡ ಚಾಲೆಂಜ್ ಏನಪ್ಪ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ, ಅದರಲ್ಲೂ ನೀಟ್ ಆಗಿರ್ಬೋದು, CET ಆಗಿರ್ಬೋದು, ನಾನಾ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ ಯಾವ ರೀತಿ ಕ್ರ್ಯಾಕ್ ಮಾಡಬೇಕು ಅಂತ ಅಷ್ಟು ಅವ್ರಿಗೆ ಚಾಲೆಂಜ್ ಗೊತ್ತಿರಲ್ಲ, ಅಂದರೆ ತುಂಬ ಭಯ ಪಡ್ತಾರೆ. ಬಟ್ ಕರ್ನಾಟಕದಲ್ಲಿ ಒನ್ ಆಫ್ ದಿ ಬೆಸ್ಟ್ ಅಕಾಡೆಮಿ ಆ್ಯಂಡ್ ಕೋಚಿಂಗ್ ಸೆಂಟರ್ ಎಕ್ಸೆಲ್ ಅಕಾಡೆಮಿಕ್ಸ್ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಏನಕ್ಕೆ ಇದ್ರ ಬಗ್ಗೆ ಹೇಳ್ತಿದ್ದೀನಿ ಅಂದರೆ, ಸತತವಾಗಿ 15 ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಗೈಡ್ ಮಾಡ್ತಾ, ಕೋಚ್ ಮಾಡ್ತಾ ಬಂದಿರುವಂತಹ ನಮ್ಮ ಕರ್ನಾಟಕದ ದಿ ಬೆಸ್ಟ್ ಕೋಚಿಂಗ್ ಸೆಂಟರ್ ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬಗ್ಗೆ ಇವತ್ತು ಮಾತಾಡುವಂಥ ಸಮಯ. ಏನಕ್ಕಪ್ಪ ಅಂದರೆ, ಎಕ್ಸೆಲ್ ಅಕಾಡೆಮಿಕ್ಸ್ನ ಒನ್ ಆಫ್ ದ ಫೇಮಸ್ ಇನ್ಸ್ಪೈರಿಂಗ್ ಪರ್ಸನಾಲಿಟಿ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅವರೇ ನಮ್ಮ ವೈಸ್ ಪ್ರೆಸಿಡೆಂಟ್, ಎಕ್ಸೆಲ್ ಅಕಾಡೆಮಿಕ್ಸ್ನ ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ ಮಿಸ್ಟರ್ ಶಿವಕುಮಾರ್ ಸರ್ ಅವರಿದ್ದಾರೆ. ಸೊ ಬನ್ನಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ ಮೇಡಮ್. ಸರ್, ಮೊದಲನೇದಾಗಿ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸರ್. ಸರ್, ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ಎಕ್ಸೆಲ್ ಅಕಾಡೆಮಿಕ್ಸ್ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಮಾಡಿಕೊಡಿ ಸರ್. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ. ಈ 15 ವರ್ಷದಲ್ಲಿ ನಾವು ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸಿ ಸಾವಿರಾರು ಮೆಡಿಕಲ್ ಸೀಟು ಮತ್ತು ಸಾವಿರಾರು ಇಂಜಿನಿಯರಿಂಗ್ ಸೀಟ್ನ ಕೊಡ್ತಾ ಬರ್ತಾ ಇದ್ದೀವಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಜಿಲ್ಲೆಗೆ ಹೋದರೂ ಮೆಡಿಕಲ್ ಓದ್ತಾ ಇರೋರು ಇರ್ತಾರೆ, ಮೆಡಿಕಲ್ ಆಗಿರೋರು ಇರ್ತಾರೆ. ನಮ್ಮ ಎಕ್ಸೆಲ್ ಅಂದರೆ ಮೆಡಿಕಲ್ ಅಂದರೆ ಎಕ್ಸೆಲ್ ಅನ್ನೋ ಒಂದು ಹೆಗ್ಗಳಿಕೆಗೆ ನಾವು ಪಾತ್ರವಾಗಿದ್ದೀವಿ ಮೇಡಮ್. ಓಕೆ, ಸೊ ಎಕ್ಸೆಲ್ ಅಕಾಡೆಮಿಕ್ಸ್ನ ನಾನು ಆಗಲೇ ಅದಕ್ಕೆ ಇಂಟ್ರೋದಲ್ಲೇ ಹೇಳಿದೆ ಸರ್. ಎಕ್ಸೆಲ್ ಅಕಾಡೆಮಿಕ್ಸ್ನ ಒಂದು ಫೇಮಸ್ ಇನ್ಸ್ಪೈರಿಂಗ್ ವ್ಯಕ್ತಿ ನೀವು. ನಿಮಗೆ ನೋಡಿದ ತಕ್ಷಣವೇ ವಾಟ್ ಅ ಇನ್ಸ್ಪೈರಿಂಗ್ ವ್ಯಕ್ತಿ ಇವರು ಅಂತ ಅನಿಸ್ತದೆ. ಎಸ್ ಸರ್, ನೀವು ಹೇಳಿದ್ರಿ ಎಕ್ಸೆಲ್ ಅಂದರೆ ಮೆಡಿಕಲ್ ಅಂದರೆ ಎಕ್ಸೆಲ್ ಅಂತ ಹೇಳಿದ್ರಿ. ಸೊ ಮೊದಲನೇದಾಗಿ ನಾವು ಕ್ರ್ಯಾಶ್ ಕೋರ್ಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ಸರ್, ಈ ಕ್ರ್ಯಾಶ್ ಕೋರ್ಸ್ ಅಂದರೆ ಏನು ಸರ್? ಆ್ಯಂಡ್ ಕೋಚಿಂಗ್ ಯಾರಿಗೆ ಕೊಡ್ತೀರಾ ನೀವು? ಈ ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಶಾರ್ಟ್ ಟರ್ಮ್ ಕೋರ್ಸ್ ಮೇಡಮ್. ಇದು ಈ ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ಈ ಒಂದು ಕೋರ್ಸಸ್ನ ಕೊಡ್ತೀವಿ. ಮತ್ತು ಸೆಕೆಂಡ್ PUC ಸೈನ್ಸ್ನ ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮೇಡಮ್. ಓಕೆ, ಈ ಕ್ರ್ಯಾಶ್ ಕೋರ್ಸ್ ಎಷ್ಟು ದಿನದ ಡ್ಯೂರೇಷನ್ ಇರುತ್ತೆ ಸರ್? ಕ್ರ್ಯಾಶ್ ಕೋರ್ಸು ನೀಟ್ ಅವ್ರಿಗೆ 45 ಡೇಸ್ ಇರುತ್ತೆ ಮತ್ತು CET ಅವ್ರಿಗೆ 30 ಡೇಸ್ ಇರುತ್ತೆ ಮೇಡಮ್. ಸರ್, ಈಗ ನೀಟ್ ಮತ್ತು CET ಸ್ಟೂಡೆಂಟ್ಸ್ಗೆ ಯಾವ ರೀತಿ ಕೋಚಿಂಗ್ ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸಲ್ಲಿ ನೀವು ಕೊಡ್ತೀರಾ? ಕ್ರ್ಯಾಶ್ ಕೋರ್ಸಲ್ಲಿ ನಾವು ಬೆಳಗ್ಗೆ 8ರಿಂದ ಸಾಯಂಕಾಲ 4:15ವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಮೇಡಮ್. ಪ್ರತಿಯೊಂದು ಸಬ್ಜೆಕ್ಟು, ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ, ಮ್ಯಾಥಮೆಟಿಕ್ಸ್, ಪ್ರತಿಯೊಂದು ಸಬ್ಜೆಕ್ಟು ಕೂಡ ನಾವು 90 ಮಿನಿಟ್ಸ್ ನಾವು ಟೀಚ್ ಮಾಡ್ತೀವಿ. ಈ 90 ಮಿನಿಟ್ಸ್ ಟೀಚ್ ಮಾಡೋ ಒಂದು ಉದ್ದೇಶ ಏನಂತಂದರೆ, ಮಕ್ಕಳಿಗೆ ಕಾನ್ಸೆಪ್ಟ್ನ ಕರೆಕ್ಟಾಗಿ ಅರ್ಥ ಮಾಡಿಸೋ ಒಂದು ಉದ್ದೇಶ ಆಗಿರುತ್ತೆ. ಮತ್ತು ನಾವು ಟೀಚಿಂಗ್ ಮಾಡೋ ಫ್ಯಾಕಲ್ಟೀಸು ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸನ್ನು ನಾವು ಟೀಚ್ ಮಾಡಿಸಿ ಮಕ್ಕಳಿಗೆ ಆ 1 ಅವರಲ್ಲೇ ನಾವು ಕರೆಕ್ಟಾಗಿ ಅವ್ರಿಗೆ ಕಾನ್ಸೆಪ್ಟ್ನ ಅರ್ಥ ಮಾಡಿಸಿ ನೆಕ್ಸ್ಟು ನಾವು ಅದನ್ನು ಕ್ಲಾರಿಫಿಕೇಷನ್ ಕೊಟ್ಟು ಮತ್ತು ಡೌಟ್ ಇದ್ದರೆ ಕ್ಲಾರಿಫಿಕೇಷನ್ ಕೊಟ್ಟು ಮತ್ತು ನಾವು ಮುಂದೆ ಹೋಗ್ತೀವಿ. ಇದು ಬೆಳಗ್ಗೆ 8ರಿಂದ ಸಾಯಂಕಾಲ 4:15ವರೆಗೂ ಕೋಚಿಂಗ್ ವ್ಯವಸ್ಥೆ ಆಗಿರುತ್ತೆ. ಪ್ರತಿದಿನ ಅವ್ರಿಗೆ ಡೈಲಿ ಟೆಸ್ಟ್ನ ನಾವು ಕಂಡಕ್ಟ್ ಮಾಡ್ತೀವಿ. ಈ ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋ ಉದ್ದೇಶ ಏನಂತಂದರೆ, ಇವತ್ತೇನು ಪಾಠ ಆಗಿದೆಯೋ ಅದರದನ್ನು ನಾಳೆ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಯಾಕೆ ಅಂದರೆ, ಆ ಚಾಪ್ಟ್ರಲ್ಲಿ ನೀಟ್ಗೆ ಏನು ಕ್ವೆಶನ್ ಬರುತ್ತೆ, CET ಏನು ಕ್ವೆಶನ್ ಬರುತ್ತೆ, ಆ ನೆಕ್ಸ್ಟ್ ಡೇ ಕೊಟ್ಟಾಗ ಮಕ್ಕಳಿಗೆ ಆ ಪರ್ಫೆಕ್ಟ್ ಆಗ್ತಾ ಹೋಗ್ತಾರೆ. ಆ ಟೈಮಲ್ಲಿ ಅವ್ರಿಗೆ ಏನೇ ಡೌಟ್ ಇದ್ದರೂ ಕೂಡ ಆ 8ರಿಂದ 4:30 ಒಳಗಡೆ ನಾವು ಡೈಲಿ ಟೆಸ್ಟು, ಕೋಚಿಂಗು, ಡೌಟ್ ಕ್ಲಾರಿಫಿಕೇಷನ್ ಮಾಡಿ ಮಕ್ಕಳಿಗೆ ಸರಿಯಾಗಿ ಅವ್ರ ಗೈಡ್ಲೈನ್ಸ್ ಮಾಡಿ ಅವ್ರ ಆತ್ಮವಿಶ್ವಾಸನ ತುಂಬಿಸ್ತೀವಿ ಮೇಡಮ್. ಇದು ನಮ್ಮ ಕೋಚಿಂಗ್ ವ್ಯವಸ್ಥೆ ಆಗಿರುತ್ತೆ. ಓಕೆ, ಇನ್ನು ಸರ್, ಎಕ್ಸೆಲ್ ಅಕಾಡೆಮಿಕ್ಸಲ್ಲಿ ಏನಾದರೂ ಹಾಸ್ಟೆಲ್ ವ್ಯವಸ್ಥೆ ಏನಾದರೂ ಇದೆಯಾ? ಖಂಡಿತ ಮೇಡಮ್ ಇದೆ. ಯಾಕೆಂದರೆ ಬೇರೆ ರಾಜ್ಯದಿಂದ ಬರುವಂಥ ಮಕ್ಕಳುಗಳಿಗೆ ಉಳ್ಕೊಳ್ಳೋಕ್ಕೆ ನಾವು ಹಾಸ್ಟೆಲ್ ವ್ಯವಸ್ಥೆ ಮಾಡಿರ್ತೀವಿ. ನಮ್ಮ ಹಾಸ್ಟೆಲ್ ವ್ಯವಸ್ಥೆ ಹೇಗಿರುತ್ತೆ ಅಂತಂದರೆ, ನಮ್ಮ ಒಂದು ವಿಶೇಷವಾಗಿರುತ್ತೆ.
ಬಾಯ್ಸ್ಗೆ ಸಪ್ರೇಟ್ ಹಾಸ್ಟೆಲ್ಲು, ಗರ್ಲ್ಸ್ಗೆ ಸಪ್ರೇಟ್ ಹಾಸ್ಟೆಲ್ ಇಟ್ಟಿರ್ತೀವಿ. ನಾವು ಒಂದೇ ಕಡೆ ಅವ್ರಿಗೆ ಕೋಚಿಂಗ್ ವ್ಯವಸ್ಥೆ ಮತ್ತು ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ. ಈಗ ಎಕ್ಸಾಂಪಲ್ ಅವ್ರಿಗೆ 4 ಫ್ಲೋರ್ ಬಿಲ್ಡಿಂಗ್ ಇದೆ ಅಂತಂದರೆ ಟಾಪ್ ಫ್ಲೋರಲ್ಲಿ ಅವ್ರಿಗೆ ಕ್ಲಾಸಸ್ ನಡೀತಾ ಇರುತ್ತೆ. ರಿಮೈನಿಂಗ್ ಫ್ಲೋರ್ಸ್ ಎಲ್ಲ ಅವ್ರಿಗೆ ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ. ಒಂದು ಸ್ಟೂಡೆಂಟ್ಸು ಒಳಗಡೆ ಕೋರ್ಸಿಗೆ ಎಂಟ್ರಿ ಆದರೆ ಇನ್ನು ಕೋರ್ಸ್ ಮುಗಿಯೋವರೆಗೂ ಅವ್ರಿಗೆ ಆಚೆ ಬಿಡೋದಿಲ್ಲ. ಒಂದೇ ಬಿಲ್ಡಿಂಗಲ್ಲೇ ಹಾಸ್ಟೆಲ್ ಕೋಚಿಂಗ್ ಇರುತ್ತೆ. ಆವಾಗ ಏನಾಗುತ್ತೆ, ಬಾಯ್ಸ್ಗೆ ಸಪ್ರೇಟು ಗರ್ಲ್ಸ್ಗೆ ಸಪ್ರೇಟ್ ಇದ್ದಾಗ ತಂದೆ ತಾಯಿ ಅವರು ಮಕ್ಕಳನ್ನ ಏನು ಜವಾಬ್ದಾರಿ ಕಳಿಸಿರ್ತಾರೆ ಆ ಜವಾಬ್ದಾರಿ ನಾವು ನೆಕ್ಸ್ಟ್ ತೊಗೊಂಡು ಕೋರ್ಸ್ ಮುಗಿಯೋವರೆಗೂ ಒಂದೇ ಕ್ಯಾಂಪಸಲ್ಲಿ ಇಟ್ಟು ಅವ್ರಿಗೆ ಚೆನ್ನಾಗಿ ನೋಡಿಕೊಂಡು ಹಾಸ್ಟೆಲ್ ವ್ಯವಸ್ಥೆಯಲ್ಲೂ ಕೂಡ ಜಾಗರೂಕತೆಯಾಗಿ ನೋಡಿಕೊಂಡು ತುಂಬ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ತೀವಿ. ಮತ್ತು ಹಾಸ್ಟೆಲಲ್ಲಿ ಊಟದ ವ್ಯವಸ್ಥೆನೂ ಕೂಡ ತುಂಬ ಚೆನ್ನಾಗಿ ಮಾಡಿರ್ತೀವಿ. ಬೆಳಗ್ಗೆ ಬ್ರೇಕ್ಫಾಸ್ಟು ಮತ್ತು ಮಧ್ಯಾಹ್ನ ಅವ್ರಿಗೆ ಲಂಚು, ಈವ್ನಿಂಗು ಸ್ನ್ಯಾಕ್ಸ್ ಬ್ರೇಕ್ ಇರುತ್ತೆ. ಆಫ್ಟರ್ ಈವ್ನಿಂಗ್ ಆದಮೇಲೆ ಅವ್ರಿಗೆ ಸ್ನ್ಯಾಕ್ಸ್ ಬ್ರೇಕ್ ಒಂದು ಕೊಟ್ಟು ನೆಕ್ಸ್ಟು ರಾತ್ರಿ ಊಟ ನಾವು ವ್ಯವಸ್ಥೆ ಮಾಡಿರ್ತೀವಿ. ಈ ಥರ ಹಾಸ್ಟೆಲ್ ವ್ಯವಸ್ಥೆನ ಕೂಡ ನಾವು ತುಂಬ ಚೆನ್ನಾಗಿ ಮಾಡ್ಕೊಂಬರ್ತಾ ಇದ್ದೀವಿ. ಇನ್ನು ಸರ್, ಎಕ್ಸೆಲ್ ಅಕಾಡೆಮಿಕ್ಸ್ ಹಾಸ್ಟೆಲ್ನಲ್ಲಿ ಡೌಟ್ ಕ್ಲಾರಿಫಿಕೇಷನ್ ಹಾಗೆ ಸ್ಟಡಿ ಅವರ್ಸ್ ಅಂತ ಏನಾದರೂ ಸಪ್ರೇಟ್ ಆಗಿದೆಯಾ? ಇರುತ್ತೆ ಮೇಡಮ್. ಯಾಕೆಂದರೆ ಈ ಹಾಸ್ಟೆಲಿರೋ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗೋ ಥರನೇ ನಾವು ಡೌಟ್ ಕ್ಲಾರಿಫಿಕೇಷನ್ ಇಟ್ಟಿದ್ವಿ. ಮಕ್ಕಳಿಗೆ ನಾವು ಹೇಳೋದು ಒಂದೇ, ಹಾಸ್ಟೆಲ್ ಇದ್ದರೆ ನಿಮಗೆ ಜಾಸ್ತಿ ಬೆನಿಫಿಟ್ ಸಿಗುತ್ತೆ, ಟೈಮ್ ಸೇವ್ ಆಗುತ್ತೆ. ನಾವು ಹೇಳ್ತಾ ಇರೋದು ಶಾರ್ಟ್ ಟರ್ಮ್ ಕೋರ್ಸ್ ಅಂತಾರೆ. ಈ ಶಾರ್ಟ್ ಟರ್ಮ್ ಕೋರ್ಸಲ್ಲಿ 1 ಮಿನಿಟು ಕೂಡ 1 ಅವರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಬೆಳಗ್ಗೆ 8ರಿಂದ ಸಾಯಂಕಾಲ 4:15ವರೆಗೂ ಕೋಚಿಂಗ್ ಆಗುತ್ತೆ. ಕೋಚಿಂಗ್ ಜೊತೆಗೆ ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಡೈಲಿ ಟೆಸ್ಟ್ ಆದಮೇಲೆ ನಾವೇನು ಮಾಡ್ತೀವಿ, ಅವ್ರಿಗೆ 1/2 ಅವರು 4:30ಯಿಂದ 5 o'clock ಸ್ನ್ಯಾಕ್ಸ್ ಬ್ರೇಕ್ ಕೊಟ್ಟು 5 to 8 ಪ್ರಾಕ್ಟೀಸ್ ಸೆಷನ್ ಮಾಡಿಸ್ತೀವಿ. ಈ ಪ್ರಾಕ್ಟೀಸ್ ಸೆಷನ್ ಮಾಡೋ ಉದ್ದೇಶ ಏನಂದರೆ, ಬೆಳಗ್ಗೆ 8ರಿಂದ ಸಾಯಂಕಾಲ 4:00ವರೆಗೆ ಕೋಚಿಂಗ್ ಆಗಿರೋದ್ರೆ ಡೌಟ್ ಇರುತ್ತೆ. ಮಕ್ಕಳು ಕೆಲವೊಂದು ಸತಿ ಕ್ಲಾಸ್ ರೂಮಲ್ಲಿ ಕೇಳಲ್ಲ, ಅವ್ರಿಗೊಂಥರ ಮುಜುಗರ, ಇಲ್ಲ ಅಂತಂದರೆ ಏನೋ ಒಂಥರ ಭಯ ಫೀಲಲ್ಲಿ ಇರ್ತಾರೆ. ಅದನ್ನು ನಾವು ಮುಂಚೆ ಗೈಡ್ ಮಾಡಿರ್ತೀವಿ. ಏನಾದರೂ ನಿಮಗೆ ಗೊತ್ತಾಗಲಿಲ್ಲ, ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ನೋಟ್ ಮಾಡ್ಕೊಳ್ಳಿ ಅಂತ. ಅದನ್ನು ನಾವು 5ರಿಂದ 8 o'clock ಒಳಗಡೆ ಅದನ್ನು ಡೌಟ್ ಕ್ಲಾರಿಫಿಕೇಷನ್ ಮಾಡ್ಕೊಡ್ತೀವಿ. ಈ ಕ್ಲಾರಿಫಿಕೇಷನ್ ಮಾಡ್ಕೋಬೇಕಾದ್ರೆ ಬೆಳಿಗ್ಗೆ ಟೀಚರ್ ಏನು ಫ್ಯಾಕಲ್ಟೀಸ್ ಇರ್ತಾರೋ ಅದೇ ಫ್ಯಾಕಲ್ಟೀಸ್ ಇದ್ದು ಡೌಟ್ನ ಕ್ಲಾರಿಫೈ ಮಾಡಿಕೊಡ್ತಾರೆ. ಆ ಟೈಮಲ್ಲಿ ಮಕ್ಳಿಗೂ ಕೂಡ ಏನಾಗುತ್ತೆ ಅಂದರೆ ಡೌಟ್ ಕ್ಲಿಯರ್ ಆದಾಗ ಮನಸ್ಸು ಹಗುರಾಗುತ್ತೆ, ಜೊತೆಗೆ ನೆಕ್ಸ್ಟ್ ಡೇಗೆ ಕರೆಕ್ಟಾಗಿ ಮೋಟಿವೇಟ್ ಆಗಿ ನೆಕ್ಸ್ಟು ಅವರ ಪಾಠನ ಕಲಿಯೋಕ್ಕೆ ಈಸಿ ಆಗುತ್ತೆ. ಇಷ್ಟು ಮಾಡಿ 8 o'clockವರೆಗೂ ನಾವು ಡೌಟ್ ಕ್ಲಾರಿಫಿಕೇಷನ್ ಮಾಡ್ಕೊಡ್ತೀವಿ. 8 ಆದಮೇಲೆ ಅವ್ರಿಗೆ ಡಿನ್ನರ್ ವ್ಯವಸ್ಥೆ ಮಾಡಿರ್ತೀವಿ. ಡಿನ್ನರ್ ಮುಗಿಸಿ ಕೂಡ ಮತ್ತೆ ನಾವು ಸೆಲ್ಫ್ ಸ್ಟಡಿ ಮಾಡಿಸ್ತೀವಿ. ಸೆಲ್ಫ್ ಸ್ಟಡಿ ಅಂತಂದರೆ ವೈಯಕ್ತಿಕವಾಗಿ ಕೂರಿಸಿರ್ತೀವಿ. ಕೂರಿಸಿದಾಗ ಕ್ಲಾಸ್ ರೂಮಲ್ಲೇ ಕೂರಿಸಿ, ಆವಾಗಲೂ ಕೂಡ ಜೇಲ್ಸ್ ಇರ್ತಾರೆ, ಜೂನಿಯರ್ ಲೆಕ್ಚರ್ ಇದ್ದು, ಅವರು ವೈಯಕ್ತಿಕ ಓದ್ಬೇಕಾದ್ರೂ ಕೂಡ ಡೌಟ್ ಬಂದರೂ ಕೂಡ ಅವ್ರು ಗೈಡ್ ಮಾಡ್ತಾರೆ. ಇದನ್ನು 10:30, 11 o'clockವರೆಗೂ ಈ ಥರ ಮಾಡ್ತೀವಿ. ಬೆಳಗ್ಗೆ 8ರಿಂದ ಸಾಯಂಕಾಲ ರಾತ್ರಿವರೆಗೂ ನಾವು ನೋಡಿಕೊಂಡು 24/7 ಮಕ್ಕಳ ಜೊತೆ ಇದ್ದು ಆ ಶಾರ್ಟ್ ಟರ್ಮಲ್ಲಿ ಮಕ್ಕಳು ಸಕ್ಸಸ್ ಮಾಡೋಕ್ಕೆ ನಮ್ಮ ಸಂಸ್ಥೆ ಅವ್ರ ಜೊತೆ ಇರುತ್ತೆ. ಸೂಪರ್ ಸರ್. 8 ಗಂಟೆಗೆ ಶುರು ಮಾಡಿದ್ರೆ ಟಿಲ್ 11 o'clockವರೆಗೂ ಜೂನಿಯರ್ ಫ್ಯಾಕಲ್ಟೀಸ್ ಆಗಿರಬಹುದು, ಒನ್ ಆಫ್ ದ ಟಾಪ್ ಮೋಸ್ಟ್ ಫ್ಯಾಕಲ್ಟೀಸ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಟ್ರೈನ್ ಮಾಡ್ತಾರೆ ಅಂತ ಹೇಳಿದ್ರಿ. ಸೊ ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬೇರೆ ಕೋಚಿಂಗ್ ಸೆಂಟರ್ಗಳಿಗೆ ಏನು ಡಿಫ್ರೆನ್ಸ್ ಇದೆ ಸರ್? ನಮ್ಮ ಎಕ್ಸೆಲ್ ಅಕಾಡೆಮಿ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಇದೆ ಮೇಡಮ್. ಈ 15 ವರ್ಷದಲ್ಲಿ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸಿ ನಾವು ಸಾವಿರಾರು ಮೆಡಿಕಲ್ ಸೀಟ್ನ ನಾವು ಕೊಟ್ಟಿದ್ದೀವಿ, ಸಾವಿರಾರು ಇಂಜಿನಿಯರಿಂಗ್ ಸೀಟ್ನ ಕೊಡ್ತಾ ಬರ್ತಾಯಿದ್ದೀವಿ. ನೀವು ರಾಜ್ಯದಲ್ಲಿ ಎಲ್ಲೇ ಹೋದರೂ, ಯಾವ ಜಿಲ್ಲೆಗೆ ಹೋದರೂ ಮೆಡಿಕಲ್ ಆಗಿರೋ ಸ್ಟೂಡೆಂಟ್ಸ್ ಸಿಗ್ತಾರೆ, ಮತ್ತು ಮೆಡಿಕಲ್ ಓದ್ತಾ ಇರೋ ಸ್ಟೂಡೆಂಟ್ಸ್ ಸಿಗ್ತಾರೆ. ಈ ಥರ ನಾವು ವ್ಯವಸ್ಥೆ ಮಾಡಿಕೊಂಡು ಸಾವಿರಾರು ವಿದ್ಯಾರ್ಥಿಗಳ ಕನಸನ್ನು ನನಸು ಮಾಡಿಕೊಂಡು ಬರ್ತಾಯಿದ್ವಿ. ಅದಕ್ಕೆ ನಮ್ಗೆ ಖುಷಿ ಇದೆ. ಮತ್ತು ಬಂದು ಆ ಪೇರೆಂಟ್ಸು ಅವರು ಮತ್ತು ಮಕ್ಕಳು ಏನು ಆಸೆ ಇಟ್ಕೊಂಡು ಬರ್ತಾರೆ, ಆ ಆಸೆನ ಅವರ ಕನಸನ್ನ ನೆರವೇರಿಸೋದ್ರಲ್ಲಿ ನಮ್ಮ ಸಂಸ್ಥೆ ಕೂಡ ಅವರ ಕೈ ಜೋಡಿಸಿ ನಾವು ಮಾಡ್ಕೊತಾ ಹೋಗ್ತಾ ಇದ್ದೀವಿ ಮೇಡಮ್. ಅದೇ ನಮಗೆ ಖುಷಿ ಕೊಡ್ತಾ ಇದೆ. ಇನ್ನು ಸರ್, ನೀವು ಹೇಳಿದ್ರಿ ಕ್ರ್ಯಾಶ್ ಕೋರ್ಸ್ ಅವರು ತುಂಬಾ ಶಾರ್ಟ್ ಟರ್ಮ್ ಪೀರಿಯಡ್, ಕೇವಲ 30ರಿಂದ 45 ದಿನದ ಒಂದು ಅವಧಿ ಅಂತ ಹೇಳಿದ್ರಿ. ಸೊ ಪರ್ಟಿಕ್ಯುಲರ್ ಆ ಡ್ಯೂರೇಷನ್ ಅಲ್ಲಿ ನಮ್ಮ ಸ್ಟೂಡೆಂಟ್ ಸಕ್ಸಸ್ ಆಗ್ತಾರಾ? ಇದು ಒಳ್ಳೆ ಪ್ರಶ್ನೆನೇ. ಇದು ನಿಮ್ಮ ಪ್ರಶ್ನೆ ಅಲ್ಲ, ಇದು ನಮ್ಮ ಎಲ್ಲ ಒಂದು ವೀಕ್ಷಕರ, ಎಲ್ಲ ಒಂದು ತಂದೆ ತಾಯಿಯ ಪ್ರಶ್ನೆ ಆಗಿರುತ್ತೆ. ಯಾಕೆಂದರೆ ಈ 30 ಡೇಸಲ್ಲಿ 45 ಡೇಸಲ್ಲಿ ನಮ್ಮ ಮಗ ಹೇಗೆ ಸಕ್ಸಸ್ ಆಗ್ತಾರೆ, ಮಗಳು ಹೇಗೆ ಸಕ್ಸಸ್ ಆಗ್ತಾರೆ ಅನ್ನೋ ಒಂದು ಪ್ರಶ್ನೆ ಇರುತ್ತೆ. ಹೇಗೆ ಅಂದರೆ, ನಾವು ಈ ಶಾರ್ಟ್ ಟರ್ಮಲ್ಲಿ ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ಹೇಗೆ ಅಂದರೆ, ನಮಗೆ ಗೊತ್ತಿದೆ ಒಂದು ಎಷ್ಟು ವರ್ಷದಿಂದ ನಾವು 10 ಇಯರ್ಸಿಂದ ಅನಾಲಿಸಿಸ್ ಮಾಡಿ ಯಾವ ಒಂದು ಚಾಪ್ಟ್ರಲ್ಲಿ ಕ್ವಶನ್ ಬರ್ತಾ ಇದೆ, ಯಾವ ಚಾಪ್ಟ್ರಲ್ಲಿ ಕ್ವಶನ್ ಬರ್ತಾ ಇಲ್ಲ ಅನ್ನೋದು ನಮ್ಗೆ ಗೊತ್ತಿದೆ. ಅದನ್ನೇ ನಾವು ಚಾಪ್ಟರ್ಸ್ನ ತೊಗೊಂಡು ನಾವು ಟ್ರ್ಯಾಕ್ ಶೀಟ್ ಅಂತ ಮಾಡಿರ್ತೀವಿ. ಈ ಟ್ರ್ಯಾಕ್ ಶೀಟ್ ಅಂದರೆ ಈ ಟೀಚಿಂಗ್ ಶೆಡ್ಯೂಲ್. ಈ ಟೀಚಿಂಗ್ ಶೆಡ್ಯೂಲ್ ಮಾಡಬೇಕಾದ್ರೆ ನಾವು ಯಾವ ಕ್ವಶನ್ ಬರುತ್ತೆ ಬರಲ್ಲ ಅಂತ ನಾವು ಅನಾಲಿಸಿಸ್ ಮಾಡ್ಕೊಂಡು ತೊಗೊಂಡಿರ್ತೀವಿ. ಅದೇ ಕ್ವಶನ್ಸ್, ಅದೇ ಒಂದು ಚಾಪ್ಟರ್ಸ್ನ ನಾವೇನು ಮಾಡ್ತೀವಿ, ಮಕ್ಕಳಿಗೆ ಟೀಚಿಂಗ್ ಶೆಡ್ಯೂಲ್ ಆಗಿ ರೆಡಿ ಮಾಡಿ ಕೊಟ್ಟು 30 ಡೇಸ್ 45 ಡೇಸಲ್ಲಿ ಟೀಚಿಂಗ್ ಮಾಡಿದಾಗ ಶಾರ್ಟ್ ಟರ್ಮಲ್ಲಿ ಅವ್ರ ಮಕ್ಳಿಗೆ ಸಕ್ಸಸ್ ಆಗೋಕ್ಕೆ ಇದು ಒಂದು ಮೇಜರ್ ಒಂದು ಫಾರ್ಮುಲಾ ಆಗಿರುತ್ತೆ. ಅದಾದಮೇಲೆ ಅವ್ರಿಗೆ ಡೈಲಿ ಟೆಸ್ಟ್ನ ಕೊಡ್ತೀವಿ. ಪ್ರತಿದಿನ ಟೀಚಿಂಗ್ ಆದಮೇಲೆ ಡೈಲಿ ಟೆಸ್ಟ್. ಈ ಡೈಲಿ ಟೆಸ್ಟ್ ಕೊಡೋ ಉದ್ದೇಶ ಏನಂತಂದರೆ, ಏನು
ಫಿಸಿಕ್ಸಲ್ಲಿ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಬಾಟ್ನಿ, ಜುವಾಲಜಿ ಅದರಲ್ಲಿ ಏನು ಪಾಠ ಇದೆಯೋ ನೆಕ್ಸ್ಟ್ ಡೇ ಅದು ಡೈಲಿ ಟೆಸ್ಟ್ ಕೊಟ್ಟಾಗ ಮಕ್ಕಳಿಗೆ ಆ ಚಾಪ್ಟ್ರಲ್ಲಿ ನೀಟಿಗೆ ಬರೋ ಒಂದು ಕ್ವಶನ್ಸು, CETಗೆ ಬರೋ ಕ್ವಶನ್ಸು ಅಲ್ಲೇ ಪ್ರಾಕ್ಟೀಸ್ ಮಾಡಿಸಿ ಮಕ್ಕಳಿಗೆ ಆತ್ಮವಿಶ್ವಾಸನ ಹೆಚ್ಚಿಸ್ತಾ ಹೋಗ್ತೀವಿ. ಡೈಲಿ ಟೆಸ್ಟ್ ಆದಮೇಲೆ ಅವ್ರಿಗೆ ಲಾಸ್ಟಲ್ಲಿ ಅವ್ರಿಗೆ ಗ್ರ್ಯಾಂಡ್ ಟೆಸ್ಟ್ ಅಂತ ಕೊಡ್ತೀವಿ. ಈ ಗ್ರ್ಯಾಂಡ್ ಟೆಸ್ಟ್ ಕೊಡೋ ಉದ್ದೇಶನೇ ಮೇಜರ್ ಆಗಿ ಮಕ್ಕಳು ಎಲ್ಲಿಗೆ ಬಂದು ಲ್ಯಾಂಡ್ ಆಗ್ತಾರೆ ಅನ್ನೋದು ಗೊತ್ತಾಗುತ್ತೆ ಅವ್ರಿಗೆ. ಓವರಾಲ್ ಆಗಿ ಅವರು ಓದಾದ್ಮೇಲೆ ಕಾನ್ಸೆಪ್ಟ್ ಎಲ್ಲ ರಿಸೀವ್ ಮಾಡ್ಕೊಂಡಾದ್ಮೇಲೆ ಅವರು ನಾನು ಎಲ್ಲಿ ಬಂದು ಲ್ಯಾಂಡ್ ಆಗ್ತೀನಿ, ಮತ್ತು ನಾನು ಯಾವ ಚಾಪ್ಟ್ರಲ್ಲಿ ವೀಕ್ ಇದ್ದೀನಿ, ಮತ್ತು ಯಾವ ಚಾಪ್ಟರ್ನ ನಾನು ಇನ್ನೂ ಮತ್ತೆ ಓದಬೇಕು ಅನ್ನೋದು ಗೊತ್ತಾಗುತ್ತೆ. ಟೈಮ್ ಇರುತ್ತೆ, ಮತ್ತು ಅವರು ರೆಡಿ ಆಗೋಕ್ಕೆ ಈಸಿ ಆಗುತ್ತೆ. ಇಷ್ಟನ್ನು ಮಾಡಿದಾಗ ಮಕ್ಕಳಿಗೆ ಎಕ್ಸಾಮ್ ಅನ್ನೋ ಒಂದು ಭಯ ಹೋಗುತ್ತೆ. ಜೊತೆಗೆ ಅವ್ರಿಗೇನಾಗುತ್ತೆ, ನಾನು ಎಲ್ಲೋ ಒಂದು ಕಡೆ 50% ಕ್ಯಾಲಿಬರ್ ಇದ್ದೆ, ಇಲ್ಲಿಗೆ ಬಂದಮೇಲೆ ನಮ್ಮ ಒಂದು ಎಕ್ಸೆಲ್ ಅಕಾಡೆಮಿ ಸಂಸ್ಥೆಗೆ ಬಂದಮೇಲೆ ಅವ್ರು ಏನು ಮಾಡ್ತಾರೆ 70-75% ರೈಸ್ ಆದಾಗ ಅವ್ರ ಕ್ಯಾಲಿಬರು ಖುಷಿ ಆಗ್ತಾರೆ. ಎಲ್ಲೋ ಒಂದು ಕಡೆ ಈ ವರ್ಷನೇ ಮೆಡಿಕಲ್ ಸೀಟು, ಇಂಜಿನಿಯರ್ ಸೀಟು ತೊಗೊಂಡು ಖುಷಿಯಾಗಿ ಅವರ ಒಂದು ಕನಸನ್ನು ನನಸು ಮಾಡ್ಕೊಂಡು ಹೋಗ್ತಾರೆ ಮೇಡಮ್. ಇದು ನಾವು ಮೇಜರಾಗೆ ಮಾಡ್ಕೊಂಡು ಬರ್ತಾ ಇದ್ವಿ. ಈ 30 days 45 days ಇಷ್ಟು ಶಾರ್ಟ್ ಟರ್ಮಲ್ಲಿ ಈ ಒಂದು ಫಾರ್ಮುಲಾ ಯೂಸ್ ಮಾಡಿ ಮಕ್ಳಿಗೆ ಸಕ್ಸಸ್ ಮಾಡಿ ಕಳಿಸ್ಕೊಡ್ತಾ ಇದ್ದೀವಿ. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಏನು ಹೇಳ್ತಾರೆ ಅದು ಮತ್ತೊಮ್ಮೆ ಕರೆಕ್ಟ್ ಅಂತ ಪ್ರೂವ್ ಆಗ್ತದೆ ಸರ್. ಯಾಕಂದರೆ ನೀವು ಹೇಳಿದ್ರೆ ಲೈಕ್ ಡೈಲಿ ಹೇಳ್ಕೊಡ್ತೀವಿ, 8 o'clock 11 o'clock ನಾವು ಹೇಳ್ಕೊಡ್ತೀವಿ. ಅದರ ಜೊತೆಗೆ ಡೈಲಿ ಟೆಸ್ಟ್ನ ನಾವು ಕಂಡಕ್ಟ್ ಮಾಡ್ತೀವಿ. ಆ್ಯಂಡ್ ಪರ್ಟಿಕ್ಯುಲರ್ ಇದ್ದಿದೆ ನಾವೇನು ಎಕ್ಸಾಮ್ ಬರುತ್ತೆ ಅಂತ ಬರೀ ಆ ಥರ ಕ್ವಶನ್ಸ್ಗಳನ್ನೇ ನಾವು ಪ್ರಿಪೇರ್ ಮಾಡಿಸ್ತೀವಿ ಸ್ಟೂಡೆಂಟ್ಸ್ಗೆ ಅಂತ ಹೇಳಿದ್ರಿ. ಸೊ ಅದನ್ನೇ ಪ್ರಾಕ್ಟೀಸ್ ಮಾಡಿ ಕಂಪ್ಲೀಟ್ ಆಗಿ ಆ ಒಂದು ಭಯ ಇರೋದೇ ಇಲ್ಲ ಸ್ಟೂಡೆಂಟ್ಸ್ಗೆ. ಇದೆಲ್ಲ ಓದಿರೋದೇ ಅಲ್ವಾ, ಆರಾಮಾಗಿ ನಾನು ಪಾಸ್ ಮಾಡ್ಬೋದು ಅನ್ನೋ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅವರಲ್ಲೇ ಬರುತ್ತೆ ಸರ್. ಕರೆಕ್ಟ್. ಇನ್ನು ಸರ್, ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಅಲ್ಲಿ ಮೆರಿಟ್ ಸ್ಟೂಡೆಂಟ್ಸ್ಗಳಿಗೆ ಏನಾದರೂ ಸ್ಕಾಲರ್ಶಿಪ್ ಆಗಿರ್ಬೋದು ಅಥವಾ ಫೀಸ್ ಕನ್ಸೆಷನ್ ಏನಾದರೂ ಇದೆಯಾ? ಖಂಡಿತ ಇರುತ್ತೆ ಮೇಡಮ್. ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿನೂ ಕೊಡ್ತೀವಿ, ಮತ್ತು ಜೊತೆಗೆ ಸಿಂಗಲ್ ಪೇರೆಂಟ್ಸು ಮತ್ತು ಯೂನಿಫಾರ್ಮ್ ಸರ್ವಿಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತಾ ಬರ್ತಾ ಇದ್ದೀವಿ ಮೇಡಮ್. ಓಕೆ. ಸೊ ಕನ್ಸೆಷನ್ ಇರೋದ್ರಿಂದ ಪ್ರತಿಯೊಬ್ಬ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಒಂದು ಅನುಕೂಲ ಆಗುತ್ತೆ ಅಂತಾನೆ ಹೇಳಬಹುದು ಸರ್. ಹೌದು ಮೇಡಮ್. ಇನ್ನು ಸರ್, ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ನ ಕ್ರ್ಯಾಶ್ ಕೋರ್ಸಲ್ಲಿ ಏನಾದರೂ ಲಿಮಿಟೆಡ್ ಸೀಟ್ ಥರ ಏನಾದರೂ ಇದೆಯಾ ಅಥವಾ ರಿಜಿಸ್ಟ್ರೇಷನ್ ಏನಾದರೂ ಮಾಡ್ಕೋಬೇಕಾ? ಅಪ್ಕಮಿಂಗ್ ಸೀಟ್ಸ್ ಫಿಲ್ ಮಾಡಬೇಕು ಅಂತ. ಖಂಡಿತ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ ಮ್ಯಾಮ್. ಯಾಕೆಂದರೆ ಲಿಮಿಟೆಡ್ ಸೀಟ್ ನಾವು ಇಟ್ಟಿದ್ದೀವಿ. ಯಾಕೆಂದರೆ ಹಾಸ್ಟೆಲ್ ಬರೋ ವಿದ್ಯಾರ್ಥಿಗಳಿಗೆ ನಾವು ವ್ಯವಸ್ಥೆ ಮಾಡಿರಬೇಕಾದ್ರೆ ಕಡಿಮೆ ಒಂದು ಹಾಸ್ಟೆಲ್ ವ್ಯವಸ್ಥೆ ಇದ್ದಾಗ ಅವರು ಬೇಗನೆ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಅವ್ರ ಹಾಸ್ಟೆಲ್ ವ್ಯವಸ್ಥೆ ಸಿಗುತ್ತೆ. ಹಾಸ್ಟೆಲ್ಗೆ ಬಂದರೆ ತುಂಬ ಬೆನಿಫಿಟ್ ಅಂತ ನಾನು ಹೇಳಿದೆ, ತುಂಬ ಬೆನಿಫಿಟ್ ಕೂಡ ಇರುತ್ತೆ. ಅದರಿಂದ ಬೇಗ ರಿಜಿಸ್ಟ್ರೇಷನ್ ಅವ್ರು ಮಾಡ್ಕೋಬೋದು. ರಿಜಿಸ್ಟ್ರೇಷನ್ನು ಅವರು ಆನ್ಲೈನ್ ಮುಖಾಂತರ ಅವರು ಮಾಡ್ಕೋಬೋದು. ನಮ್ಮ ಒಂದು ಆಫೀಸ್ಗೆ ಬಂದು ನೇರವಾಗಿ ಕೌನ್ಸ್ಲಿಂಗ್ ತಗೊಂಡು ಅವರು ರಿಜಿಸ್ಟ್ರೇಷನ್ನ ತಗೊಂಡು ಅವರು ಬುಕಿಂಗ್ ಮಾಡ್ಕೋಬೋದು. ಇನ್ನು ಸರಿ, ಕ್ರ್ಯಾಶ್ ಕೋರ್ಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? ಕ್ರ್ಯಾಶ್ ಕೋರ್ಸು March 17 ಸ್ಟಾರ್ಟ್ ಆಗುತ್ತೆ. ಆ ಡೇಯಿಂದನೇ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಕ್ಸಾಮ್ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಆಗಿದ್ದು ನೆಕ್ಸ್ಟ್ ಡೇಯಿಂದನೇ ಕ್ರ್ಯಾಶ್ ಕೋರ್ಸ್ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಓಕೆ. ಇನ್ನು ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ, ನಮ್ಮ ಪೋಷಕರಿಗೆ, ಹಾಗೆ ಪಾಡ್ಕಾಸ್ಟ್ ಕೇಳ್ತಿರುವಂಥ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಸ್ಟೂಡೆಂಟಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೀವು ಇವಾಗ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಬರಿತಾ ಇದ್ದೀರಾ. ಕಂಪ್ಲೀಟ್ ಆದಮೇಲೆ ನೀಟ್ ಎಕ್ಸಾಮು, CET ಎಕ್ಸಾಮ್ನ ಬರೀಬೇಕು. ಸೊ ಅದಕ್ಕೆ ಯಾವ ರೀತಿ ನಾನು ತಯಾರಿ ಆಗಿದ್ದೀನಿ, ನಾನು ಎಷ್ಟು ಪ್ರಮಾಣದಲ್ಲಿ ಎಷ್ಟು ಪರ್ಸೆಂಟೇಜಲ್ಲಿ ನಾನು ಕ್ಯಾಲಿಬರ್ ಇದ್ದೀನಿ ಅಂತ ನಿಮಗೆ ಮಾತ್ರನೇ ಗೊತ್ತಿದೆ. ಅದಕ್ಕೆ ಈ ವರ್ಷನೇ ಮೆಡಿಕಲ್ ಸೀಟ್ ಆಗಬೇಕು ಅಂದರೆ ನಿಮಗೆ ಸರಿಯಾದ ಒಂದು ಗೈಡ್ಲೈನ್ಸ್ ಬೇಕಾಗುತ್ತೆ, ಸರಿಯಾದ ಒಂದು ಕಾನ್ಸೆಪ್ಟನ್ನ ಹೇಳ್ಕೊಡ್ಬೇಕಾಗತ್ತೆ. ಯಾಕೆಂದರೆ ನಮ್ಮ ಒಂದು ಕ್ರ್ಯಾಶ್ ಕೋರ್ಸಲ್ಲಿ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ನ ಹೇಳ್ಕೊಡ್ತೀವಿ. 1 minute 1 ಕ್ವಶನ್ ಆನ್ಸರ್ ಮಾಡಬೇಕು ಅಂದರೆ ಅಷ್ಟು ಈಸಿ ಅಲ್ಲ. ನೀವು ಪ್ರಾಕ್ಟೀಸ್ ಮಾಡಿನೇ ಅದನ್ನು ಒಂದು ರೆಡಿ ಮಾಡ್ಕೊಂಡು ಹೋಗಬೇಕಾಗತ್ತೆ. ಮತ್ತು ಜೊತೆಗೆ ನಿಮಗೆ ಕಾನ್ಸೆಪ್ಟು ಕಡಿಮೆ ಅವಧಿಯಲ್ಲಿ ಕಾನ್ಸೆಪ್ಟನ್ನ ನೀವು ಅರ್ಥ ಮಾಡಿಕೊಂಡು ಬೇಗನೆ ನೀವು ಆ ಒಂದು 30-45 ಡೇಸಲ್ಲಿ ಅದನ್ನು ಕಾನ್ಸೆಪ್ಟ್ ರಿಸೀವ್ ಮಾಡಿಕೊಂಡು ಸಕ್ಸಸ್ ಆಗೋಕ್ಕೆ ಕಾರಣ ಆಗುತ್ತೆ. ಜೊತೆಗೆ ನಿಮಗೆ ನಿಮ್ಮ ಒಂದು ಕನಸು ಮತ್ತು ನಿಮ್ಮ ತಂದೆ ತಾಯಿ ಕನಸು ನನಸಾಗಬೇಕಾದ್ರೆ ನೀವು ಸ್ವಲ್ಪ ಹಠ ಇಟ್ಕೊಂಡು ಛಲ ಇಟ್ಕೊಂಡು ಬರಬೇಕಾಗತ್ತೆ. 30-45 ಡೇಸು ಕೇವಲ ಡೇಸ್ ಅಲ್ಲ, ಅದು ನಿಮ್ಮ ಲೈಫ್ನ ಟರ್ನ್ ಮಾಡೋ ಒಂದು ದಿನಗಳಾಗಿರುತ್ತೆ. ಅದಕ್ಕೆ ದಯವಿಟ್ಟು ನೆಗ್ಲೆಕ್ಟ್ ಮಾಡದೆ ನಿಮ್ಮ ಕನಸು, ನಿಮ್ಮ ತಂದೆ ತಾಯಿ ಕನಸನ್ನು ನನಸು ಮಾಡೋಕ್ಕೆ ನಮ್ಮ ಸಂಸ್ಥೆ, ನಮ್ಮ ನಂಬರ್ 1 ಫ್ಯಾಕಲ್ಟೀಸ್ ನಿಮ್ಮ ಜೊತೆಲಿದ್ದು ಖಂಡಿತ ನಿಮ್ಮ ಸಕ್ಸಸ್ಸಲ್ಲಿ ನಾವು ಕೂಡ ಒಂದು ಹಾದಿಲಿ ಸಾಕ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಮೇಡಮ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಸೊ ಲಿಮಿಟೆಡ್ ಸೀಟ್ಸ್ ಇದೆ ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸಲ್ಲಿ. ಸೊ ರಿಜಿಸ್ಟ್ರೇಷನ್ ಈಗಾಗಲೇ ಓಪನ್ ಆಗಿದೆ. ಆದಷ್ಟು ಬೇಗ ಎಲ್ಲ ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾರೆಲ್ಲ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಸಾಕಷ್ಟು ದೊಡ್ಡ ದೊಡ್ಡ ಕನಸುಗಳನ್ನ ಹೊತ್ತಿದ್ದಾರೋ ನಿಮ್ಮೆಲ್ರಿಗೂ ಒಂದು ಎಕ್ಸೆಲ್ ಅಕಾಡೆಮಿಕ್ಸ್ ದಿ ಬೆಸ್ಟ್ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ತಿದ್ದೀನಿ. ಸೊ ನಿಮ್ಮ ಕನಸುಗಳನ್ನ ಆದಷ್ಟು ಬೇಗ ನನಸು ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.